ನಿಮಗೆ ತಿಳಿದರೆ ಆಶ್ಚರ್ಯವಾಗಬಹುದು. ಚೀನಾದಲ್ಲಿ ಜೂಜಾಟವನ್ನು ನಿಷೇಧಿಸಲಾಗಿದೆ, ಆದರೆ ವಿಶ್ವದ ಅತಿದೊಡ್ಡ ಜೂಜಾಟದ ಆದಾಯ ಇಲ್ಲಿಂದಲೇ ಬರುತ್ತದೆ ಎಂಬುದು ವಾಸ್ತವ ಸತ್ಯವಾಗಿದೆ. ಏನಿದ್ದು ಚೀನಾದಲ್ಲಿ ಜೂಜಾಟ ನಿಷೇಧಿಸಿದ್ದರೂ ಆದಾಯ ಎನ್ನುತ್ತೀರಾ? ಹೌದು, ಚೀನಾದ ಮಕಾವ್ ಮಾತ್ರ ಇದಕ್ಕೆ ಹೊರತಾಗಿದೆ. ಮಕಾವ್ ಬಗ್ಗೆ ಒಂದು ಆಸಕ್ತಿದಾಯಕ ವಿಷಯವೆಂದರೆ ಸುಮಾರು 400 ವರ್ಷಗಳ ಕಾಲ ಅದು ಪೋರ್ಚುಗೀಸ್ ಆಡಳಿತದಲ್ಲಿದ್ದಿತು. ನಂತರ 1999ರಲ್ಲಿ ಈ ಪ್ರದೇಶವನ್ನು ಅಧಿಕೃತವಾಗಿ ಚೀನಾಗೆ ಹಸ್ತಾಂತರಿಸಲಾಯಿತು. ಆದರೆ ಅದಾಗಲೇ ಮಕಾವ್ ತನ್ನ ಕ್ಯಾಸಿನೋಗಳು ಮತ್ತು ಪ್ರವಾಸೋದ್ಯಮಕ್ಕಾಗಿ ವಿಶ್ವಪ್ರಸಿದ್ಧವಾಗಿದ್ದಿತು. ಸಮಸ್ಯೆ ಏನೆಂದರೆ ಆ ಸಮಯದಲ್ಲಿ ಮೇನ್ಲ್ಯಾಂಡ್ ಚೀನಾದಲ್ಲಿ ಜೂಜಾಟ ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು. ಆದರೆ ಮಕಾವ್ನ ಆದಾಯದ ಸುಮಾರು ಅರ್ಧ ಭಾಗ ಜೂಜಾಟದಿಂದಲೇ ಬರುತ್ತಿತ್ತು. ಚೀನಾ ತನ್ನ ಕಠಿಣ ಕ್ರಮವನ್ನು ಬದಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅದರಿಂದಾಗಿಯೇ ಚೀನಾ ಒಂದು ಚತುರ ಪರಿಹಾರ ಕಂಡುಕೊಂಡಿತ್ತು. ಮೇನ್ಲ್ಯಾಂಡ್ ಚೀನಾದಲ್ಲಿ ಜೂಜಾಟವನ್ನು ನಿಷೇಧಿತವಾಗಿಯೇ ಇಟ್ಟುಕೊಂಡು ಮಕಾವ್ಗೆ ಒನ್ ಕಂಟ್ರಿ ಟೂ ಸಿಸ್ಟಮ್ ಎಂಬ ವಿಶೇಷ ಕಾನೂನು ಸ್ಥಾಪಿಸಿತು. ಈ ವ್ಯವಸ್ಥೆಯ ಮೂಲಕ ಮಕಾವ್ ತಾಂತ್ರಿಕವಾಗಿ ಚೀನಾದ ಭಾಗವಾಗಿದ್ದರೂ ಕಾನೂನುಬದ್ಧ ಜೂಜಾಟ ಪ್ರದೇಶವಾಗಿ ಪರಿಗಣಿಸಲಾಯಿತು. ಇದರ ಫಲಿತಾಂಶವಾಗಿ 2019ರಲ್ಲಿ ಮಕಾವ್ನ ಕ್ಯಾಸಿನೋಗಳು ವಿಶ್ವಪ್ರಸಿದ್ಧ ಲಾಸ್ ವೇಗಸ್ಗಿಂತಲೂ 6 ಪಟ್ಟು ಹೆಚ್ಚು ಜೂಜಾಟದ ಆದಾಯ ಗಳಿಸಿತು. ಈ ಚತುರ ಯೋಜನೆಯ ಮೂಲಕ ಚೀನಾ ತನ್ನ ಕಾನೂನುಗಳನ್ನು ಬದಲಾಯಿಸದೆ ಇಂದಿಗೂ ಕೋಟ್ಯಾಂತರ ರೂಪಾಯಿ ಲಾಭವನ್ನು ಗಳಿಸುತ್ತಿದೆ.